Hello everyone, welcome back to Knowledge for 21st Century YouTube channel. I am P. Chaitra. ನೋಡಿ ಇನ್ಮುಂದೆ ನಾವು ನಮ್ಮ ಚಾನಲಲ್ಲಿ BEd ಸಂಬಂಧಪಟ್ಟಂತಹ ಕ್ಲಾಸ್ಗಳನ್ನ ನೋಡ್ತಾ ಹೋಗೋಣ. ಈಗ ನಾವು ಓನ್ಲಿ BEd ಸ್ಟೂಡೆಂಟ್ಸಿಗೆ ಅಷ್ಟೇ ಅಲ್ಲ, ಈಗ ನೆಟ್ಟು ಸ್ಲೆಟ್ ಬರೆಯೋ ಅಂಥವ್ರಿಗೂ ಕೆಲವೊಂದು ಕ್ವೆಶನ್ಸ್ ಇದರಿಂದ ಬರಬಹುದು. ಸೊ ಈಗ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸಿಗೂ ಕೂಡ ಯೂಸ್ಫುಲ್ ಆಗೋ ಥರ ಏನು BEd ಸಿಲೆಬಸ್ಸಲ್ಲಿ ಟಾಪಿಕ್ಸ್ ಇದೆ ಅವನ್ನ ಒನ್ ಬೈ ಒನ್ನು ನೋಡ್ತಾ ಹೋಗೋಣ. ಓಕೆ, ಇವತ್ತು ನಾವು ಸ್ಟಾರ್ಟ್ ಮಾಡ್ತಾ ಇರೋವಂಥ ಮೊದಲನೇ ಕಾನ್ಸೆಪ್ಟು ಯಾವುದಪ್ಪ ಅಂದರೆ ಇಂಟ್ರೊಡಕ್ಷನ್ ಟು ಎಜುಕೇಷನ್. ಇಂಗ್ಲೀಷಲ್ಲಿ ಹೇಳಿ ನಿಮಗೆ ಅದರ ಅರ್ಥನ ನಾನು ಕನ್ನಡದಲ್ಲಿ ಕೂಡ ತಿಳಿಸ್ತೀನಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇಂಟ್ರೊಡಕ್ಷನ್ ಟು ಎಜುಕೇಷನ್. ಕಾನ್ಸೆಪ್ಟ್ ಆಫ್ education. In our literature, there are so many good words and phrases which appreciate education, that is knowledge. ನೋಡಿ, ನಮ್ಮ ಸಾಹಿತ್ಯದಲ್ಲಿ ಹಲವಾರು ಪದಗಳು, ವಾಕ್ಯಗಳು ಇವೆಲ್ಲವೂ ಇದೆ. ಏನಕ್ಕೆ? ನಾಲೆಡ್ಜ್, ಎಜುಕೇಷನ್ ಅಂತ ನಾವೇನು ಹೇಳ್ತೀವಲ್ವಾ, ಅದನ್ನು ಅಪ್ರಿಷಿಯೇಟ್ ಮಾಡೋಕ್ಕೆ ಹಲವಾರು ಪದಗಳಿದೆ, ಜೊತೆಗೆ ಏನು ಫ್ರೇಸಸ್ಗಳು ಕೂಡ ಇದೆ. ಆ ರೀತಿಯ ಒಂದೆರಡು ಎಕ್ಸಾಂಪಲ್ನ ನೋಡೋದಾದರೆ, ವಿದ್ಯಾ ವಿಹೀನ ಪಾಸ್ತು, ನಹಿ ಜ್ಞಾನೇನ ಸದೃಶಂ, ನಾಲೆಡ್ಜ್ ಈಸ್ ಬೆಸ್ಟ್ ವೆಲ್ತ್. ಈ ರೀತಿ ಹಲವಾರು ವರ್ಡ್ಗಳು, ಫ್ರೇಸಸ್ಗಳಿಂದ ನಾವು ಎಜುಕೇಷನ್ನ ಅಪ್ರಿಷಿಯೇಟ್ ಮಾಡೋದನ್ನು ನೋಡ್ತೀವಿ. ಅಂದ್ರೇನು ಅಪ್ರಿಷಿಯೇಟ್ ಮಾಡೋದಂದ್ರೇನು, ನಾವು ಈ ಒಂದು ಎಜುಕೇಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಈ ವಾಕ್ಯಗಳ, ಈ ಫ್ರೇಸಸ್ಗಳ ಮೂಲಕ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ನಾವು ಹೊಗಳ್ತಾ ಇದ್ದೀವಿ, ಎಜುಕೇಷನ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀವಿ. ಈ ರೀತಿ ನಾವು ನೋಡೋದಾದರೆ, ಇನ್ ದಿಸ್ ಮ್ಯಾನರ್ ಇನ್ ಇಂಡಿಯನ್ ಟ್ರೆಡಿಷನ್ ಟು ಸ್ಪೆಷಲ್ ಎಂಫಸಿಸ್ ವಾಸ್ ಗಿವೆನ್ ಟು ದ ಎಜುಕೇಷನ್ ಆ್ಯಂಡ್ ಟು ದ ನಾಲೆಡ್ಜ್ ಒಬ್ಟೈನ್ಡ್ ಥ್ರೂ ಎಜುಕೇಷನ್. ನಾವು ಒಂದು ಪ್ರಾಮುಖ್ಯತೆಯನ್ನು, ತುಂಬ ಅತಿ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ನಾವು ಎಜುಕೇಷನ್ಗೆ ನಮ್ಮ ಭಾರತೀಯ ಸಂಪ್ರದಾಯದಲ್ಲೂ ಕೊಡೋದನ್ನು ನಾವು ನೋಡ್ತೀವಿ. ಮ್ಯಾನ್ ಈಸ್ ಅ ರ್ಯಾಷನಲ್ ಬೀಯಿಂಗ್. ಹಿಸ್ ಎಬಿಲಿಟಿ ಟು ಸ್ಪೀಕ್, language and thinking are different from all animals and of high level. ಮನುಷ್ಯ ಒಬ್ಬ ಏನು, ಅವನು ಸಾಮಾಜಿಕ ಜೀವಿ ಅಲ್ವಾ ಮನುಷ್ಯ. ಈ ಮನುಷ್ಯನಿಗೆ ಮಾತಾಡೋ ಅಂಥ ಕಲೆ ಇದೆ. ಈಗ ಲ್ಯಾಂಗ್ವೇಜ್ಗಳನ್ನು ಓದೋದು, ಅದನ್ನು ಮಾತಾಡೋದು, ಅದ್ರ ಬಗ್ಗೆ ಯೋಚನೆ ಮಾಡೋದು, ಈ ರೀತಿ ಎಲ್ಲ ಎಬಿಲಿಟಿಗಳು ಮನುಷ್ಯನಲ್ಲಿ ಇದೆ. ನ್ಯಾಚುರಲಿ ಮ್ಯಾನ್ ಲೈಕ್ಸ್ ಟು ಬಿ ಆ್ಯಕ್ಟಿವ್. ನೈಸರ್ಗಿಕವಾಗಿಯೇ ಈ ಮನುಷ್ಯ ಅನ್ನೋನೇನು ಆ್ಯಕ್ಟಿವ್ ಆಗಿರೋದಕ್ಕೆ ಇಷ್ಟಪಡ್ತಾನೆ. ಹಿ ಈಸ್ ಹ್ಯಾವಿಂಗ್ ದ ಆಸ್ಪಿರೇಷನ್ಸ್ ಟು ಅಚೀವ್ ಪ್ರೋಗ್ರೆಸ್. ಅವನು ತಾನು ಮಾಡುವಂಥ ಕೆಲಸಗಳಲ್ಲಿ ಅಭಿವೃದ್ಧಿಯನ್ನು ಪಡ್ಕೊಳ್ಳೋಕ್ಕೆ ಅವನು ಯಾವಾಗೂ ಕೂಡ ಅವನು ಆಕಾಂಕ್ಷೆಯಿಂದ ಅವನು ಕೆಲಸಗಳನ್ನ ಮಾಡ್ತಿರ್ತಾನೆ. ಹೀಸ್ ಅಚೀವ್ಮೆಂಟ್ ಈಸ್ ಆಲ್ ರೌಂಡ್. ಅವನ ಅಚೀವ್ಮೆಂಟ್ನ ನಾವು ಕೇವಲ ಒಂದೇ ಫೀಲ್ಡಲ್ಲಿ ಅಂತಲ್ಲ, ಅವನು ಎಲ್ಲ ರೀತಿಯಲ್ಲೂ ಕೂಡ ಅವನ ಒಂದು ಕೆಲಸಗಳಲ್ಲಿ ಅಚೀವ್ಮೆಂಟನ್ನು ಅವನು ಮಾಡಬೇಕು ಅಂತೇಳಿ ಮನುಷ್ಯ ಕೆಲಸಗಳನ್ನ ಮಾಡೋದನ್ನು ನಾವು ನೋಡ್ತೀವಿ. ಎಜುಕೇಷನ್ ಈಸ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ಮ್ಯಾನ್ಸ್ ಇಂಟೆಲಿಜೆನ್ಸ್, ವರ್ಕ್ಮ್ಯಾನ್ಶಿಪ್, ಆಲ್ರೌಂಡ್ ಡೆವಲಪ್ಮೆಂಟ್ ಆ್ಯಂಡ್ ಪ್ರೋಗ್ರೆಸ್. ಇಲ್ಲಿ ನಾವು ಎಜುಕೇಷನ್ನ ಜವಾಬ್ದಾರಿ, ಎಜುಕೇಷನ್ನ ಆ ಮನುಷ್ಯ ಪಡ್ಕೊಳ್ಳೋದು ಎಷ್ಟು ಆ ಮನುಷ್ಯನ ಜವಾಬ್ದಾರಿಯಾಗಿರುತ್ತೆ ಅಂತ ನಾವಿಲ್ಲಿ ನೋಡ್ತೀವಿ. ಈ ಒಂದು ಎಜುಕೇಷನ್ ಒಬ್ಬ ಮನುಷ್ಯನ ಬುದ್ಧಿಶಕ್ತಿಯನ್ನು, ಅವನ ಒಂದು ಕೆಲಸಗಾರಿಕೆಯನ್ನು, ಅವನ್ನ ಎಲ್ಲ ರೀತಿಯಲ್ಲೂ ಬೆಳವಣಿಗೆ ಮಾಡೋದಕ್ಕೆ, ಅಭಿವೃದ್ಧಿ ಪಡಿಸೋದಕ್ಕೆ ಹೆಚ್ಚಿನ ಜವಾಬ್ದಾರಿಯನ್ನು ಎಜುಕೇಷನ್ಗೆ ನಾವು ಕೊಟ್ಟಿದ್ದೀವಿ. ಎಜುಕೇಷನಿಂದನೇ ನಾವು ಪಡ್ಕೊಳ್ತೀವಿ, ಹೌದಲ್ವಾ? Like this, education is the main formula for man's progressive aspects, positive development. Therefore, it is essential to know the concept of ಎಜುಕೇಷನ್. ಸೊ ಹಾಗಾಗಿ ಈ ಒಬ್ಬ ಮಾನವ ಅಂತ ಏನಿದ್ದಾನೆ, ಅಥವಾ ಮನುಷ್ಯ ಅಂತ ನಾವೆಲ್ಲರೂ ಏನಿದ್ದೀವಿ, ನಾವೆಲ್ಲರೂ ಅಭಿವೃದ್ಧಿ ಆಗಬೇಕು, ಬೆಳವಣಿಗೆ ಆಗಬೇಕು, ನಮ್ದು ಏನೋ ಒಂದು ಗೋಲ್ಗಳನ್ನು ನಾವು ಅಚೀವ್ ಮಾಡಬೇಕು, ಅಥವಾ ಯಾವುದೋ ಒಂದು ಬೆಳವಣಿಗೆಗೋಸ್ಕರ ನಾವೆಲ್ಲರೂ ಆಕಾಂಕ್ಷೆಯಿಂದ ದುಡಿತಾ ಇದ್ದೀವಿ. ಇದು ಎಲ್ಲದಕ್ಕೂ ನಮಗೆ ಮೇಯ್ನಾಗಿ ಎಜುಕೇಷನ್ ಪಡ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ. ಸೊ ಹಾಗಾಗಿನೇ ನಾವು ಮೊದಲು ಈ ಎಜುಕೇಷನ್ ಅನ್ನೋ ಒಂದು ಕಾನ್ಸೆಪ್ಟನ್ನ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಕೂಡ ಆಗಿದೆ. ಈಗ ಮೀನಿಂಗ್ನ ನಾವು ನೋಡೋದಾದರೆ, ದ ವರ್ಡ್ ಎಜುಕೇಷನ್ ಈಸ್ ಡಿಫೈನ್ಡ್ ಇನ್ ಮೆನಿ ವೇಸ್. The concept
of education can't be given by one particular definition. All educationists, philosophers, scientists, political thinkers, and idealists have expressed their own views regarding education based on experience, understandings, views, and situations. But the concept and broadness of education is very diverse. ನೋಡಿ, ಇದರಲ್ಲಿ ನಾವು ಇಲ್ಲಿ ಮೀನಿಂಗ್ನ ನೋಡೋದಾದರೆ, ಎಜುಕೇಷನ್ ಅನ್ನೋ ಮೀನಿಂಗ್ನ ನಾವು ನೋಡೋದಾದರೆ, ಇಲ್ಲಿ ಒಂದೇ ಒಂದು ವೇನಲ್ಲಿ ನಾವು ಎಜುಕೇಷನ್ನ ಡಿಫೈನ್ ಮಾಡೋದಕ್ಕೆ ಆಗಲ್ಲ. ಹಲವು ರೀತಿಯ ಒಂದು ವೇಗಳಲ್ಲಿ ನಾವು ಎಜುಕೇಷನ್ಗೆ ವ್ಯಾಖ್ಯಾನನ ನೀಡ್ಬೋದು. ಈಗ ಎಜುಕೇಷನ್ ಅಂತ ನಾವು ನೋಡುವಾಗ ಎಲ್ಲ ಏನು ಶಿಕ್ಷಣ ತಜ್ಞರೇನಿದ್ದಾರೆ, ಫಿಲಾಸಫರ್ಸ್ ಅಂದರೆ ತತ್ವಜ್ಞಾನಿಗಳು, ಸೈಂಟಿಸ್ಟ್ ವಿಜ್ಞಾನಿಗಳು, ಪೊಲಿಟಿಕಲ್ ಥಿಂಕರ್ಸ್ ರಾಜಕೀಯ ಚಿಂತಕರು, ಐಡಿಯಲಿಸ್ಟ್ ಏನೆಲ್ಲ ಇದ್ದಾರಲ್ವ ಆದರ್ಶವಾದಿಗಳು, ಇವರೆಲ್ಲರೂ ಅವ್ರವ್ರದ್ದೇ ಆದಂತಹ ರೀತಿಯಲ್ಲಿ ಎಜುಕೇಷನ್ಗೆ ಅವರು ಒಂದು ಡೆಫಿನೇಷನ್ಸ್ನ ಕೊಡೋದನ್ನು ನಾವು ನೋಡ್ತೀವಿ. ಈಗ ಅವರಿಗೆ ಸಂಬಂಧಪಟ್ಟಿರೋ ಹಾಗೆ ಅವರ ಎಕ್ಸ್ಪೀರಿಯನ್ಸಲ್ಲಾದರೂ ಆಗಿರ್ಬೋದು, ಅವರ ಚಿಂತನೆಗಳಲ್ಲಿ ಅಥವಾ ಅವರು ಏನು ಸನ್ನಿವೇಶಗಳನ್ನು ಎದುರಿಸಿದ್ರು ಅವುಗಳ ಆಧಾರದ ಮೇಲೆ ಅವರು ಎಜುಕೇಷನ್ಗೆ ತಮ್ಮದೇ ಆದಂತಹ ಡೆಫಿನೇಷನ್ನ ವ್ಯಾಖ್ಯಾನನ ಕೊಟ್ಟಿರೋದನ್ನು ನಾವು ನೋಡ್ತೀವಿ. ಸೊ ಹೀಗಾಗಿ ನಾವು ಎಜುಕೇಷನ್ನ ಒಂದು ಮೀನಿಂಗ್ ಅಂತ ನೋಡಿದಾಗ ಇದು ತುಂಬ ಬ್ರಾಡ್ ಆಗಿದೆ, ತುಂಬ ವಿಶಾಲವಾಗಿರೋ ಒಂದು ಕಾನ್ಸೆಪ್ಟ್ ಆಗಿರುತ್ತೆ ಎಜುಕೇಷನ್ನ ಮೀನಿಂಗ್ ಅಂತ ನಾವು ನೋಡೋದಾದರೆ. ದ ಸಾಂಸ್ಕ್ರಿಟ್ ವರ್ಡ್ ವಿದ್ಯಾ ಈಸ್ ಡಿರೈವ್ಡ್ ಫ್ರಮ್ ದ ರೂಟ್ ವಿದ್, ವಿಚ್ ಮೀನ್ಸ್ ಟು ನೋ ಆರ್ ನಾಲೆಡ್ಜ್, ದಸ್ ಅನ್ ಎಸೆನ್ಷಿಯಲ್ ಕಾಂಪೋನೆಂಟ್ ಆಫ್ ಎಜುಕೇಷನ್. ನೋಡಿ, ಸಾಂಸ್ಕ್ರಿಟ್ ವರ್ಡ್ ವಿದ್ಯಾ ಏನಿದೆ ಅಲ್ವಾ, ಇದು ಯಾವ ಒಂದು ಪದದಿಂದ ಬಂದಿದೆ, ತನ್ನ ಬೇರನ್ನು ಪಡ್ಕೊಂಡಿದೆ ಅಂತ ನೋಡೋದಾದರೆ ವಿದ್ ಅನ್ನೋ ಪದದಿಂದ ವಿದ್ಯಾ ಅನ್ನೋ ವರ್ಡು ಬಂದಿರೋದನ್ನ ನಾವು ನೋಡ್ತೀವಿ. ಈ ವಿದ್ನ ಮೀನಿಂಗ್ ಏನು? ಟು ನೋ, ತಿಳ್ಕೊಳ್ಳೋದು, ಓಕೆ, ಆರ್ ನಾಲೆಡ್ಜ್, ಜ್ಞಾನ ಅಥವಾ ಅದನ್ನು ತಿಳ್ಕೊಳ್ಳೋದು ಅನ್ನೋ ಒಂದು ಅರ್ಥನ ನೀಡ್ತಕ್ಕಂಥ ಪದ ವಿದ್. ಅದು ಸಾಂಸ್ಕ್ರಿಟ್ನ ಪದ. ಸೊ ಅಲ್ಲಿಂದ ವಿದ್ಯಾ ಅನ್ನೋ ಸಾಂಸ್ಕ್ರಿಟ್ ಪದ ಬಂದಿರೋದನ್ನ ನಾವು ನೋಡ್ತಾ ಇದ್ದೀವಿ, ವಿದ್ಯಾ. ಓಕೆ, ನೆಕ್ಸ್ಟ್ ನೋಡಿ, ಶಿಕ್ಷಾ ಅಂದರೆ ಏನು ಅರ್ಥ? ಪನಿಷ್ಮೆಂಟ್. ಆ್ಯಂಡ್ ಶಿಕ್ಷಣ, ದಟ್ ಈಸ್ ಎಜುಕೇಷನ್. ಶಿಕ್ಷಾ ಮತ್ತು ಶಿಕ್ಷಣ ಎರಡನ್ನ ನೋಡ್ತಾ ಇದ್ದೀರಾ. ಅಪಿಯರ್ ಟು ಕಮ್ ಫ್ರಮ್ ದ ಸೇಮ್ ರೂಟ್ ಆ್ಯಂಡ್ ಸಜೆಸ್ಟ್ ದಟ್ ಎಜುಕೇಷನ್ ಈಸ್ ಕ್ಲೋಸ್ಲಿ ರಿಲೇಟೆಡ್ ಟು ಪನಿಷ್ಮೆಂಟ್ಸ್. ನೋಡಿ, ಈ ಒಂದು ವ್ಯಾಖ್ಯಾನದಲ್ಲಿ ಏನು ನೋಡ್ತಾ ಇದ್ದೀವಿ? ಶಿಕ್ಷಾ ಮತ್ತು ಶಿಕ್ಷಣ ಎರಡೂ ನಮಗೆ ಒಂದೇ ರೀತಿಯಲ್ಲಿ ಕಾಣ್ತಾ ಇದೆ, ಎರಡೂ ಒಂದೇ ಬೇರಿಂದ ಬಂದಿರುವಂಥ ಪದಗಳ ಥರ ಕಾಣ್ತಾ ಇದೆ. ಇದು ಎರಡನ್ನೂ ನಾವು ನೋಡಿದಾಗ ಏನು, ಈಗ ಎಜುಕೇಷನ್ ಶಿಕ್ಷಣ ಅನ್ನೋದು ಪನಿಷ್ಮೆಂಟ್ಗೆ ತುಂಬ ಹತ್ತಿರದಲ್ಲಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿದೆ ಅಂತೇಳಿ ನಾವು ಇವಾಗ ತಿಳ್ಕೊಳ್ಬೋದಾಗಿದೆ. ವಿಚ್ ವರ್ ಫ್ರೀಲಿ ಗಿವೆನ್ ಇನ್ ದ ಟ್ರೆಡಿಷನಲ್ ಸ್ಕೂಲ್ಸ್. It is also suggests disciplining, that is giving up of immediate pleasures and undergoing a hard and vigorous life during studentship, which are essential for the higher powers to sprout. ನೋಡಿ, ಈಗ ಏನು ಶಿಕ್ಷಣ ನಾವು ನೋಡ್ತಾ ಇದ್ದೀವಲ್ವಾ, ಅಂದರೆ ಏನು ತುಂಬ ಡೀಪಾಗಿ ಏನು ಸಂಬಂಧವನ್ನು ಹೊಂದಿರೋ ಅಂಥ ಪದಗಳಾಗಿದೆ ಶಿಕ್ಷಾ ಅಥವಾ ಶಿಕ್ಷಣ ಅನ್ನೋದು. ಇವೆರಡೂ ಅಷ್ಟು ಒಂದೇ ರೀತಿಯಲ್ಲಿ ಕೆಲಸ ಮಾಡೋದನ್ನು ನಾವು ನೋಡ್ತೀವಿ. ಯಾಕಂದರೆ ಹಳೆಯ ಕಾಲದಲ್ಲೆಲ್ಲ ಟ್ರೆಡಿಷನಲ್ ಆಗಿ ಸ್ಕೂಲ್ಗಳಲ್ಲಿ ನಾವು ಶಿಕ್ಷಣವನ್ನು ಮೇಯ್ನಾಗಿ ಶಿಕ್ಷೆಯಾಗಿಯೇ ನೋಡ್ತಾ ಇದ್ವಿ. ಯಾಕಂದರೆ ಡಿಸಿಪ್ಲಿನ್ ಬರಬೇಕು ಸ್ಟೂಡೆಂಟ್ಸ್ಗಳಲ್ಲಿ ಅಂದರೆ ಗುರುಗಳು ಶಿಕ್ಷೆಯನ್ನು ಕೊಟ್ಟು ಸರಿದಾರಿಗೆ ಸ್ಟೂಡೆಂಟ್ಸ್ಗಳನ್ನ ತೊಗೊಂಡು ಬರ್ತಾಯಿದ್ರು. ಈಗಿನ ಕಾಲದಲ್ಲಿ ಅದನ್ನು ನಾವು ನೋಡೋದು ತುಂಬಾ ರೇರ್ ಅಂತ ಅಂದ್ಕೊತೀನಿ. ಆದರೆ ಆಗಿನ ಕಾಲದಲ್ಲಿ ಹಾಗಿರಲಿಲ್ಲ ಅಲ್ವಾ. ಒಬ್ಬ ಸ್ಟೂಡೆಂಟ್ ಆಗಿರೋನು ಅವನಿಗೆ ಕಷ್ಟವಾದರೂ ಕೂಡ ಗುರುಗಳು ಹೇಳಿದ್ದನ್ನು ಅವನು ಮಾಡಲೇಬೇಕಾಗಿತ್ತು.
ಆ್ಯಂಡ್ ಯಾರು ಮಾಡೋಕ್ಕೆ ನಿರಾಕರಿಸ್ತಿದ್ರು ಅಂಥವ್ರಿಗೆ ಶಿಕ್ಷೆಯನ್ನು ನೀಡಿಯಾದರೂ ಅವ್ರನ್ನ ಸರಿದಾರಿಗೆ ತರುವಂಥ ಪ್ರಯತ್ನನ ಗುರುಗಳು ಮಾಡ್ತಾಯಿದ್ರು. ಯಾಕಪ್ಪ ಅಂತಂದರೆ ಯಾವುದೇ ಒಬ್ಬ ಸ್ಟೂಡೆಂಟಲ್ಲಿ ಇರ್ತಕ್ಕಂಥ ಅತಿ ಹೆಚ್ಚಿನ ಶಕ್ತಿಗಳು ಏನು ಹೈಯರ್ ಪವರ್ಸ್ ಅವನಲ್ಲಿ ಏನಿರುತ್ತೆ ಅದೆಲ್ಲವೂ ಚಿಗುರಬೇಕು, ಅವನು ಮತ್ತಷ್ಟು ಶಕ್ತಿಶಾಲಿ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ಗುರುಗಳು ಅವ್ರನ್ನ ಸರಿದಾರಿಗೆ ತರೋದಕ್ಕೋಸ್ಕರ ಶಿಕ್ಷಣದಲ್ಲಿ ಶಿಕ್ಷೆಯನ್ನು ಬಳಸ್ತಾ ಇದ್ರು ಅಂತ ನಾವು ನೋಡ್ತಾ ಇದ್ದೀವಿ. The word education is derived from the Latin word educere, which means to bring up or to nourish. ಓಕೆ, ಈಗ ಇಂಗ್ಲೀಷಲ್ಲಿ ನಾವು ಎಜುಕೇಷನ್ ಅಂತ ಹೇಳೋದು ನೋಡ್ತೀವಲ್ವಾ. ಸೊ ಈ ಎಜುಕೇಷನ್ ಅನ್ನೋ ಪದ ಲ್ಯಾಟಿನ್ನ ಎಜುಸೆರ್, ಓಕೆ, EDUCERE, ಎಜುಸೆರ್ ಅಥವಾ ನೀವು ಎಜುಕೇರ್ ಅಂತಲೂ ಹೇಳ್ಬೋದು. ಈ ಒಂದು ಪದದ ಅರ್ಥ, ಲ್ಯಾಟಿನ್ ಪದದ ಅರ್ಥ ಏನು ಅಂದರೆ ಟು ಬ್ರಿಂಗ್ ಅಪ್, ಟು ನರೇಶ್, ಏನು ಮೇಲೆ ತೊಗೊಂಡು ಬರೋದು, ಪೋಷಣೆ ಮಾಡೋದು. ಎಜುಸೇರ್ನ ಅರ್ಥ ಏನು, ಪೋಷಣೆ ಮಾಡೋದು ಅಂತೇಳ್ಬಿಟ್ಟು ಅದರ ಅರ್ಥ ಆಗುತ್ತೆ. ಆ ಒಂದು ಎಜುಸೇರ್ ಅನ್ನೋ ವರ್ಡಿಂದನೇ ಎಜುಕೇಷನ್ ಅನ್ನೋ ವರ್ಡು ಬಂದಿರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ದೇರ್ ಈಸ್ ಯೆಟ್ ಅನದರ್ ಲ್ಯಾಟಿನ್ ವರ್ಡ್ ಎಜುಸೇರ್ ವಿಚ್ ಮೀನ್ಸ್ ಟು ಲೀಡ್ ಔಟ್ ಆರ್ ಟು ಡ್ರಾ ಔಟ್. ಇನ್ನೂ ಒಂದು ಅರ್ಥ ಇದೆ ಈ ಲ್ಯಾಟಿನ್ ವರ್ಡ್ ಎಜುಸೇರ್ ಇದೆ ಅಲ್ವಾ, ಇದಕ್ಕೆ ಇನ್ನೊಂದು ಅರ್ಥ ನಾವೇನು ನೋಡ್ತೀವಿ ಅಂದರೆ ಟು ಲೀಡ್ ಔಟ್, ಏನು ಯಾವುದಾದ್ರೂ ಒಂದು ಕೆಲಸದಲ್ಲಿ ಮುನ್ನಡೆಯೋದು ಅಥವಾ ಏನು ಡ್ರಾ ಔಟ್, ಅಲ್ಲಿಂದ ಇನ್ನೂ ಉತ್ತಮವಾಗಿ ಬರ್ತಕ್ಕಂಥದ್ದು, ಓಕೆನಾ, ಉತ್ತಮವಾದ ಮಾರ್ಪಾಡನ್ನು ಹೊಂದೋದು. ಇದಕ್ಕೂ ಕೂಡ ನಾವು ಎಜುಸೇರ್ ಅಂತ ನೋಡ್ತಾ ಇದ್ದೀವಿ. ಅಂದರೆ ಓವರಾಲ್ ಆಗಿ ನಿಮ್ಗೆ ಏನು ಅನಿಸ್ತಿದೆ, ಎಜುಕೇಷನ್ ಅಂತ ನಾವಿಲ್ಲಿ ನೋಡೋದಾದರೆ ಒಬ್ಬ ವ್ಯಕ್ತಿಯನ್ನು ನಾವು ಉತ್ತಮಪಡಿಸುವಂಥ ಒಂದು ಕೆಲಸನೇ ಎಜುಕೇಷನಲ್ಲಿ ಆಗೋದನ್ನು ನಾವು ನೋಡ್ಬೋದು, ಹೌದಲ್ವಾ. ನೋಡಿ ಇನ್ನು ಮುಂದುವರೆದು ನೋಡೋಣ. ಎಜುಕೇಷನ್ means both the acquisition of knowledge and experience as well as the development of skills and habits and attitudes which help a person to lead a full and worthwhile life in this world. ನೋಡಿ, ಎಜುಕೇಷನ್ನ ಮತ್ತೊಂದು ಅರ್ಥನ ನಾವು ನೋಡ್ತಾ ಇದ್ದೀವಿ ಇವಾಗ. ಎಜುಕೇಷನ್ ಅಂದರೆ ಏನು, ಶಿಕ್ಷಣ ಅಂದರೆ ಏನಪ್ಪ ಅಂದರೆ ನಾಲೆಡ್ಜ್ನ ನಾವು ಪಡ್ಕೊಳ್ಳೋದು. ಅಕ್ವಸಿಷನ್ ಅಂದರೆ ಏನು, ಪಡ್ಕೊಳ್ಳೋದು. ಏನನ್ನು, ನಾಲೆಡ್ಜ್ನ ಪಡ್ಕೊಳ್ಳೋದು, ಜೊತೆಗೆ ಎಕ್ಸ್ಪೀರಿಯನ್ಸ್, ಅನುಭವಗಳನ್ನ ಕೂಡ ನಾವು ಪಡ್ಕೊಳ್ಳೋದು, ಅನುಭವಗಳಿಂದ, ಓಕೆನಾ. ಏನು ಮತ್ತೇನು, ಎಕ್ಸ್ಪೀರಿಯನ್ಸ್ ಆ್ಯಸ್ ವೆಲ್ ಆ್ಯಸ್ ದ ಡೆವಲಪ್ಮೆಂಟ್ ಆಫ್ ಸ್ಕಿಲ್ಸ್ ಆ್ಯಂಡ್ ಹ್ಯಾಬಿಟ್ಸ್ ಆ್ಯಂಡ್ ಅಟಿಟ್ಯೂಡ್ಸ್. ಇಲ್ಲಿ ನಾವು ಬರೀ ನಾಲೆಡ್ಜ್ ಅಷ್ಟೇ ಅಲ್ಲ, ಅನುಭವನ ಪಡ್ಕೊತೀವಿ, ನಮ್ಮ ಸ್ಕಿಲ್ಗಳ ಕೌಶಲ್ಯಗಳ ಅಭಿವೃದ್ಧಿಯನ್ನು ಮಾಡ್ಕೊತೀವಿ, ಡೆವಲಪ್ಮೆಂಟ್ ಆಫ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಹ್ಯಾಬಿಟ್ಸ್, ನಮ್ಮ ಅಭ್ಯಾಸಗಳನ್ನು ನಾವು ಉತ್ತಮಪಡಿಸ್ಕೊಳ್ತೀವಿ. ಆ್ಯಟಿಟ್ಯೂಡ್ಸ್, ನಮ್ಮ ವರ್ತನೆಗಳನ್ನು ನಾವು ಉತ್ತಮಪಡಿಸ್ಕೊಳ್ತೀವಿ ಎಜುಕೇಷನ್ನ ಮೂಲಕ. ಈ ಎಲ್ಲ ಒಂದು ಏನು ಸ್ಕಿಲ್, ಹ್ಯಾಬಿಟು, ಆ್ಯಟಿಟ್ಯೂಡ್ ಇವನ್ನೆಲ್ಲ ಡೆವಲಪ್ ಮಾಡ್ಕೊಳ್ಳೋದ್ರ ಮೂಲಕ ಒಬ್ಬ ವ್ಯಕ್ತಿ ಅವನು ಪ್ರಪಂಚದಲ್ಲಿ ಒಬ್ಬ ಬೆಲೆ ಬಾಳುವ ಒಬ್ಬ ಮನುಷ್ಯನಾಗಿ ಪರಿವರ್ತನೆ ಆಗೋದನ್ನು ನಾವು ಈ ಒಂದು ಎಜುಕೇಷನ್ನ ಮೂಲಕ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಎಜುಕೇಷನ್ means not only an acquisition of knowledge or intelligence or experience, but it has to develop the practice, that is study, behavior and skills in man and provide an opportunity to lead a complete life. It means education should make an effort to bring out the natural hidden powers and capacities of the child. ಈಗ ಎಜುಕೇಷನ್ ಅಂದರೆ ನಾವೇನು, ಈಗ ಮೇಲ್ಗಡೆ ಈ ಒಂದು ಡೆಫಿನೇಷನಲ್ಲಿ ನೀವೇನು ನೋಡಿದ್ರಿ, ಇಲ್ಲಿ ನಾಲೆಡ್ಜು, ಎಕ್ಸ್ಪೀರಿಯನ್ಸು, ಡೆವಲಪ್ಮೆಂಟು ಹಿಂಗೆಲ್ಲ ನೋಡಿದ್ರಿ ಅಲ್ವಾ. ಸೊ ಇನ್ನೊಂದು ಅದಷ್ಟೇ ಅಲ್ಲ, ಇನ್ನೂ ಒಂದು ಡೆಫಿನೇಷನ್ನ ನಾವು ನೋಡ್ತಾ ಇದ್ದೀವಿ. ಏನು, ಇಟ್ ಈಸ್ ನಾಟ್ ಓನ್ಲಿ, ಕೇವಲ ಅಷ್ಟೇ ಅಲ್ಲ, ನಾಲೆಡ್ಜನ್ನ ಪಡ್ಕೊಳ್ಳೋದು ಅಥವಾ ಇಂಟೆಲಿಜೆಂಟ್ ಆಗೋದು ಅಥವಾ ಅನುಭವನ ಪಡ್ಕೊಳ್ಳೋದು ಅಷ್ಟೇ ಅಲ್ಲ ಎಜುಕೇಷನ್ ಅಂದರೆ. ಜೊತೆಗೆ ಏನು, ಸ್ಟಡಿ, ಬಿಹೇವಿಯರ್, ಸ್ಕಿಲ್ಸ್ ಇವೆಲ್ಲದನ್ನು ಕೂಡ ಡೆವಲಪ್ ಆಗುತ್ತೆ ಮನುಷ್ಯನಲ್ಲಿ. ಇದರ ಅರ್ಥ ಏನು ಅಂತಂದರೆ ಒಬ್ಬ ಮಗುವಿನಲ್ಲಿ, ಓಕೆ, ಒಂದು ಮಗುವಿನಲ್ಲಿ ಏನೆಲ್ಲ ಕೆಪಾಸಿಟಿಗಳಿದೆ, ಅವನಲ್ಲಿ ಏನೆಲ್ಲ ಕೌಶಲ್ಯಗಳಿದೆ, ಅವನಲ್ಲಿ ಏನೆಲ್ಲ ಕೆಲಸ ಮಾಡೋ ಅಂತಹ ಶಕ್ತಿ ಇದೆ, ಹಿಡನ್ ಪವರ್ಸ್, ಅವನಲ್ಲಿ ಅಡಗಿರ್ತಕ್ಕಂಥ ಶಕ್ತಿಗಳೇನು, ನ್ಯಾಚುರಲ್ ಆಗಿ ಅವನ ಹತ್ರ ಏನೆಲ್ಲ
ಕೇಪಬಿಲಿಟೀಸ್ ಇದೆ, ಇವನ್ನೆಲ್ಲವನ್ನು ನಾವು ಹೊರಗಡೆ ತೊಗೊಂಡು ಬಂದು ಸಂಪೂರ್ಣ ಅವನ ಜೀವನಕ್ಕೆ ಒಂದು ಅರ್ಥ ಸಿಗೋ ರೀತಿಯಲ್ಲಿ, ಅವನ ಸಂಪೂರ್ಣ ಜೀವನನೇ ಅಭಿವೃದ್ಧಿ ಆಗೋ ರೀತಿಯಲ್ಲಿ ನಾವು ಮಾಡೋದನ್ನು ಎಜುಕೇಷನ್ ಅಂತೇಳಿ ನೋಡ್ತಾ ಇದ್ದೀವಿ. ಇನ್ ಬ್ರಾಡರ್ ಸೆನ್ಸ್ ಎಜುಕೇಷನ್ includes each and every experience of life. ಇನ್ನೂ ವಿಶಾಲವಾಗಿ ನಾವು ಎಜುಕೇಷನನ್ನು ಒಂದು ಪದದ ಅರ್ಥನ ನೋಡಬೇಕು, ಡೆಫಿನೇಷನ್ನ ನೋಡಬೇಕು ಅಂತಂದರೆ ಇದು ಲೈಫ್ನ ಜೀವನದ ಎಲ್ಲ ಅನುಭವಗಳನ್ನೂ ಕೂಡ ಏನು ಮಾಡುತ್ತೆ, ಒಳಗೊಂಡಿರುತ್ತೆ ಎಜುಕೇಷನ್ ಅನ್ನೋದು. ಓಕೆ, ಎಕ್ಸ್ಪೀರಿಯನ್ಸ್ ಬೇಸ್ಡ್ ಕಲ್ಚರ್ ಈಸ್ ಆಲ್ಸೋ ಎಜುಕೇಷನ್. ಗೊತ್ತಾಗ್ತಿದೆ ಅಲ್ವಾ? ಎಕ್ಸ್ಪೀರಿಯನ್ಸ್ ಬೇಸ್ಡ್ ಕಲ್ಚರ್, ಏನು ನಮ್ಮ ಸಂಸ್ಕೃತಿ ಇದೆ ಅಲ್ವಾ, ಕಲ್ಚರು, ಆ ಒಂದು ಕಲ್ಚರ್ನ ಅನುಭವದಿಂದ ನಾವು ನಮ್ಮ ಏನು ಕಲ್ಚರ್ನ ಮುಂದುವರಿಸ್ಕೊಳ್ತಾ ಬಂದಿದ್ದೀವಿ, ಅದು ಕೂಡ ಶಿಕ್ಷಣನೇ, ಹೌದಲ್ವಾ? ಈಗ ನಮ್ಮ ಹಿಂದಿನವರು ಈ ಥರ ಪಾಲಿಸ್ತಾ ಇದ್ರು, ಈ ಥರ ಮಾಡ್ತಾಯಿದ್ರು, ಅದನ್ನು ನಾವು ತಿಳ್ಕೊಳ್ಳೋದು ಕೂಡ ಟು ನೋ ಅನ್ನೋದೇ ಅಲ್ವಾ ಒಂದು ಎಜುಕೇಷನ್ ಪದದ ಮೂಲ ಅರ್ಥ. ತಿಳ್ಕೊಂಡಿದ್ದೀವಿ ಅದನ್ನು, ಅವ್ರ ಎಕ್ಸ್ಪೀರಿಯೆನ್ಸಲ್ಲಿ ನಾವು ಅದನ್ನು ತಿಳ್ಕೊಂಡು ಆ ಕಲ್ಚರ್ನ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಅಂದರೆ ಅದು ಕೂಡ ಎಜುಕೇಷನ್ ಅಂತಲೇ ನಾವು ಹೇಳ್ಬೋದು. ಆಲ್ ಎಕ್ಸ್ಪೀರಿಯನ್ಸಸ್ ಆರ್ ಎಜುಕೇಟಿವ್. ಎಲ್ಲ ಅನುಭವಗಳು ಕೂಡ ನಮಗೆ ಶಿಕ್ಷಣವನ್ನೇ ನೀಡುತ್ತೆ. ಟೋಟಲಿ ಟ್ಯಾಲೆಂಟ್ ಈಸ್ ಆಲ್ರೆಡಿ ದೇರ್ ಇನ್ ಚೈಲ್ಡ್. ಒಟ್ಟಿನಲ್ಲಿ ನಾವು ಹೇಳಬೇಕಂದ್ರೆ ಯಾವುದೇ ಒಂದು ಮಗುವಿನಲ್ಲಿ ಟ್ಯಾಲೆಂಟ್ ಅನ್ನೋದು, ಪ್ರತಿಭೆ ಅನ್ನೋದು ಇದ್ದೇ ಇರುತ್ತೆ. Education has to discover and provide suitable experience to it, and the talent has to be bloomed. ಸೊ ಆ ಒಂದು ಪ್ರತಿಭೆನ ನಾವೇನು ಮಾಡಬೇಕು, ಹುಡುಕಬೇಕು. ಆ ಮಗುವಿನಲ್ಲಿ ಏನು ಪ್ರತಿಭೆ ಇದೆ ಅಂತ ನಾವು ಹುಡುಕಬೇಕು. ಆ ಪ್ರತಿಭೆ ಇನ್ನೂ ಉತ್ತಮವಾಗೋದಕ್ಕೆ, ಅದು ಇನ್ನೂ ಚೆನ್ನಾಗಿ ಬೆಳೆಯೋದಕ್ಕೆ ಏನೇನೆಲ್ಲ ಬೇಕು ಅದನ್ನು ನಾವು ಕೂಡ ಒದಗಿಸ್ತೀವಿ. ಏನರಲ್ಲಿ? ಎಜುಕೇಷನ್ನ ಮುಖಾಂತರ. ಫ್ರಮ್ ದಿಸ್ child's behavior, knowledge, language, character, etc. refined, and education is responsible for all-round development of the child. ಸೊ ಈ ರೀತಿಯಾಗಿ ನಾವೇನು ಮಾಡ್ತೀವಿ, ಮಗುವಿನ ಒಂದು ಬಿಹೇವಿಯರ್ ಏನು, ವರ್ತನೆಯಲ್ಲಿ ಬದಲಾವಣೆ, ಅವ್ರ ನಾಲೆಡ್ಜನ್ನು ಇಂಪ್ರೂವ್ ಮಾಡೋದು, ಅವ್ರ ಲ್ಯಾಂಗ್ವೇಜ್, ಅವ್ರು ಮಾತಾಡೋವಂಥ ರೀತಿಯನ್ನು ನಾವು ಉತ್ತಮಪಡಿಸೋದು, ಅವರ ಗುಣನ, ಕ್ಯಾರೆಕ್ಟರ್ನ ಮತ್ತಷ್ಟು ಸಮೃದ್ಧಿ ಆಗೋ ರೀತಿಯಲ್ಲಿ ಮಾಡೋದು, ಇವೆಲ್ಲವನ್ನು ಮಾಡಿ ಆ ಮಗು ಎಲ್ಲ ಒಂದು ರೀತಿಯಲ್ಲೂ ಕೂಡ ಬೆಳವಣಿಗೆ ಹೊಂದಿ, ಅಭಿವೃದ್ಧಿಯನ್ನು ಹೊಂದಿ, ಅವನೊಬ್ಬ ರಿಫೈನ್ಡ್ ಪರ್ಸನ್ ಆಗಬೇಕು ಆ ಮಗು. ಆ ರೀತಿ ಮಾಡೋ ಅಂಥ ಕೆಲಸನ ನಾವು ಎಜುಕೇಷನ್ ಮಾಡೋದನ್ನು ನೋಡ್ತೀವಿ. ಓಕೆ, ಮೆನಿ ಎಜುಕೇಷನಿಸ್ಟ್ಸ್, ಫಿಲಾಸಫರ್ಸ್ ಆ್ಯಂಡ್ ಪೊಲಿಟಿಷಿಯನ್ಸ್ ಹ್ಯಾವ್ ಡಿಫೈನ್ಡ್ ಎಜುಕೇಷನ್ ಇನ್ ದೇರ್ ಓನ್ ವೇ. ಈಗ ಒಂದೊಂದಾಗಿ ನಾವು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡೆಫಿನೇಷನ್ಸ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈಗ ಗಾಂಧೀಜಿಯವರು ಹೇಳಿರುವಂತಹ ವ್ಯಾಖ್ಯಾನ ಏನು ಅಂತ ನೋಡೋಣ. ಕ್ವೆಶ್ಚನ್ ಆಫ್ ಗಾಂಧೀಜಿ: ಬೈ ಎಜುಕೇಷನ್ ಐ ಮೀನ್ ಆ್ಯನ್ ಆಲ್ ರೌಂಡ್ ಡ್ರಾಯಿಂಗ್ ಔಟ್ ಆಫ್ ದ ಬೆಸ್ಟ್ ಇನ್ ಚೈಲ್ಡ್ ಆ್ಯಂಡ್ ಮ್ಯಾನ್ ಬಾಡಿ, ಮೈಂಡ್ ಆ್ಯಂಡ್ ಸ್ಪಿರಿಟ್. ಮಹಾತ್ಮ ಗಾಂಧೀಜಿಯವರು ಶಿಕ್ಷಣವನ್ನು ಹೇಗೆ ಅವರ ವರ್ಡ್ಸ್ಗಳಲ್ಲಿ ಡೆಫಿನೇಷನ್ನ ನೀಡಿದ್ದಾರೆ ಅಂತ ನೋಡೋದಾದರೆ, ಅವರ ಪ್ರಕಾರ ಎಜುಕೇಷನ್ ಅನ್ನೋದೇನು, ಒಬ್ಬ ವ್ಯಕ್ತಿಯನ್ನು ನಾವು ಯಾವ ರೀತಿ ಮಾರ್ಪಡಿಸ್ತಿದ್ದೀವಿ ಎಜುಕೇಷನ್ನ ಮೂಲಕ ಅಂತಂದರೆ, ಕೇವಲ ಆ ಒಂದು ಮನುಷ್ಯನ ಬಾಡಿ ಅಷ್ಟೇ ಅಲ್ಲ, ಅವನ ಬಾಡಿ, ಮೈಂಡ್, ಸ್ಪಿರಿಟ್ ಅಂದ್ರೇನು, ದೇಹ, ಮನಸ್ಸು, ಆತ್ಮ, ಇವೆಲ್ಲವನ್ನು ಏನು ಮಾಡ್ತಾ ಇದ್ದಾರೆ, ಎಜುಕೇಷನ್ನ ಮೂಲಕ ಅವನ್ನ ಉತ್ತಮಪಡಿಸ್ತಾ ಇದ್ದಾರೆ. ಅವನ ಬಾಡಿಯನ್ನು, ಮೈಂಡನ್ನು, ಸ್ಪಿರಿಟನ್ನು ನಾವು ಬೆಸ್ಟಾಗಿ ಮಾಡೋದನ್ನು ನಾವಿಲ್ಲಿ ಎಜುಕೇಷನ್ ಅಂತ ಹೇಳ್ತೀವಿ ಅಂತೇಳಿ ಗಾಂಧೀಜಿಯವರು ತಿಳಿಸ್ತಾ ಇದ್ದಾರೆ. ಲಿಸನ್ ಕೇರ್ಫುಲಿ. ಬೈ ಎಜುಕೇಷನ್ ಐ ಮೀನ್ ಆ್ಯನ್ ಆಲ್ ರೌಂಡ್ ಡ್ರಾಯಿಂಗ್ ಔಟ್ ಆಫ್ ದ ಬೆಸ್ಟ್ ಇನ್ ಚೈಲ್ಡ್ ಆ್ಯಂಡ್ ಮ್ಯಾನ್, ಬಾಡಿ, ಮೈಂಡ್ ಆ್ಯಂಡ್ ಸ್ಪಿರಿಟ್. ಓಕೆ, ಈಗ ನೆಕ್ಸ್ಟ್ ನಾವು ವಿವೇಕಾನಂದ ಅವರ ಒಂದು ಡೆಫಿನೇಷನ್ನ ನೋಡೋಣ. ಎಜುಕೇಷನ್ ಈಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಡಿವೈನಿಟಿ ಆಲ್ರೆಡಿ ಎಕ್ಸಿಸ್ಟೆಡ್ ಇನ್ ಮ್ಯಾನ್. ನೋಡಿ, ವಿವೇಕಾನಂದ ಅವರು ಏನು ಹೇಳ್ತಾ ಇದ್ದಾರೆ, ಸ್ವಾಮಿ ವಿವೇಕಾನಂದ ಅವರ ಪ್ರಕಾರ
ಒಬ್ಬ ಮನುಷ್ಯನಲ್ಲಿ ಈಗಾಗಲೇ ಇರ್ತಕ್ಕಂಥ ಒಂದು ದೈವಿಕತ್ವದ ಉತ್ತಮಪಡಿಸುವಿಕೆಯನ್ನೇ ನಾವಿಲ್ಲಿ ಮ್ಯಾನಿಫೆಸ್ಟೇಷನ್ನೇ ನಾವೇನು ಹೇಳ್ತಾ ಇದ್ದೀವಿ, ಎಜುಕೇಷನ್ ಅಂತೇಳಿ ಕರಿತಿದ್ದೀವಿ. ಮ್ಯಾನಿಫೆಸ್ಟೋನ್ ಆಫ್ ಡಿವೈನಿಟಿ ಅಂತ ಹೇಳ್ತಾ ಇದ್ದಾರೆ. ಅದು ಆಲ್ರೆಡಿ ಒಬ್ಬ ಮನುಷ್ಯನಲ್ಲಿ ಇರತ್ತಂತೆ ಸ್ವಾಮಿ ವಿವೇಕಾನಂದ ಅವರ ಪ್ರಕಾರ. ಸೊ ಅದನ್ನು ನಾವು ಆ ಡಿವೈನಿಟಿಯನ್ನು ಉತ್ತಮಪಡಿಸೋದನ್ನೇ ಶಿಕ್ಷಣ ಅಂತೇಳಿ ನೋಡ್ತಾ ಇದ್ದೀವಿ. ಇನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರ ಪ್ರಕಾರ ಏನು ವ್ಯಾಖ್ಯಾನ ಇದೆ ಅಂತ ನೋಡೋದಾದರೆ, ಎಜುಕೇಷನ್ ಈಸ್ ದ ಪ್ರಿಪರೇಷನ್ ಆಫ್ ಮೈಂಡ್ ಟು ಫೈಂಡ್ ಔಟ್ ದ ಬೇಸಿಕ್ ಟ್ರೂತ್ ವಿಚ್ ಪ್ರೊವೈಡ್ಸ್ ದ ವೆಲ್ತ್ ಫಾರ್ ಸೆಲ್ಫ್ ಲೂಮಿನಸ್ ಆ್ಯಂಡ್ ಲವ್. ರವೀಂದ್ರನಾಥ್ ಟ್ಯಾಗೋರ್ ಅವರ ಪ್ರಕಾರ ನೋಡಿ, ಒಬ್ಬ ಮನುಷ್ಯನಿಗೆ ಅವನ ಸೆಲ್ಫ್ ಲೂಮಿನಸ್ ಅಥವಾ ಅವನ ಏನು ಸೆಲ್ಫ್ ಆತ್ಮ ಪ್ರಜ್ಞೆ ಅಥವಾ ಅವನ ತನ್ನತನದ ಒಂದು ಪ್ರೀತಿಯನ್ನು ಅವನು ವೆಲ್ತಾಗಿ ಏನು ನೋಡಬೇಕಂದ್ರೆ, ಓಕೆನಾ, ಅಲ್ಲಿ ಅವನಲ್ಲೇ ಇರ್ತಕ್ಕಂಥ ಒಂದು ಸಂತೋಷ, ಪ್ರೀತಿ ಎಲ್ಲವನ್ನು ಅವನು ತಿಳ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಅವನಿಗೆ ಬೇಸಿಕ್ ಟ್ರೂತನ್ನು ತಿಳಿಸೋ ಅಂಥದ್ದು ನಮಗೆ ಎಜುಕೇಷನ್ ಅಂತ. ಎಜುಕೇಷನ್ ಇಸ್ ದ ಪ್ರಿಪ್ರೇಷನ್ ಆಫ್ ಮೈಂಡ್, ಅಂದರೆ ಮೈಂಡನ್ನು ಆ ರೀತಿ ಪ್ರಿಪೇರ್ ಮಾಡೋದು. ಏನನ್ನು ತಿಳ್ಕೊಳ್ಳೋಕ್ಕೆ, ಆ ಮೈಂಡು ಬೇಸಿಕ್ ಟ್ರೂತ್, ಓಕೆ, ಮೂಲ ಸತ್ಯ ಏನಿದೆ ಅದನ್ನು ಮೈಂಡು ತಿಳ್ಕೊಳ್ಬೇಕು. ಯಾವುದರ ಮೂಲಕ? ಎಜುಕೇಷನ್ನ ಮೂಲಕ. ಆ ತಿಳ್ಕೊಂಡ್ಬಿಟ್ಟು ಏನು ಮಾಡಬೇಕು? ಪ್ರೊವೈಡ್ಸ್ ದ ವೆಲ್ತ್ ಆಫ್ ಸೆಲ್ಫ್ ಲುಮಿನಸ್ ಆ್ಯಂಡ್ ಲವ್. ಆ ಒಂದು ಬೇಸಿಕ್ ಟ್ರೂತನ್ನ ತಿಳ್ಕೊಂಡು ಅವರ ಸೆಲ್ಫ್ ಲುಮಿನಸ್ ಆ್ಯಂಡ್ ಲವ್ನ, ಆ ವೆಲ್ತ್ನ ಆ ಮನುಷ್ಯನಿಗೆ ಒಂದು ನೀಡೋ ಅಂಥ ಕೆಲಸನ ಶಿಕ್ಷಣ ಮಾಡುತ್ತೆ. ಮಾಡುವಂಥದ್ದನ್ನೇ ನಾವು ಶಿಕ್ಷಣ ಅಂತ ಹೇಳ್ತೀವಿ ಅಂತೇಳಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಳೋದನ್ನು ನಾವು ನೋಡ್ಬೋದು. ನೆಕ್ಸ್ಟು ಶ್ರೀ ಅರಬಿಂದೋ. ಓಕೆ, ಅರಬಿಂದೋ ಅವ್ರ ಪ್ರಕಾರ ಏನು ಡೆಫಿನೇಷನ್ ಇದೆ ಅಂತ ನೋಡೋಣ. ಎಜುಕೇಷನ್ ಇಸ್ ದ ಡೆವಲಪ್ಮೆಂಟ್ ಆಫ್ ಹ್ಯಾಪಿನೆಸ್ ಆ್ಯಂಡ್ ಕ್ಯಾರೆಕ್ಟರ್ ಇನ್ ಚೈಲ್ಡ್. ಎಜುಕೇಷನ್ ಅಂದರೆ ಏನು? ಶ್ರೀ ಅರಬಿಂದೋ ಅವರ ಪ್ರಕಾರ ಶಿಕ್ಷಣ ಅನ್ನೋದು ಒಬ್ಬ ಮಗುವಿನ ಕ್ಯಾರೆಕ್ಟರ್ ಮತ್ತು ಹ್ಯಾಪಿನೆಸ್ನ ಡೆವಲಪ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ಮಗುವಿನ ಏನು ಗುಣ ಮತ್ತು ಸಂತೋಷದ ಬೆಳವಣಿಗೆಯನ್ನು ನಾವಿಲ್ಲಿ ಶಿಕ್ಷಣ ಅಂತ ಹೇಳ್ತೀವಿ ಅಂತೇಳಿ ಶ್ರೀ ಅರಬಿಂದೋ ಅವರು ಹೇಳೋದನ್ನು ನೋಡ್ಬೋದು. ನೆಕ್ಸ್ಟು ಋಗ್ವೇದದಲ್ಲಿ ಎಜುಕೇಷನ್ನ ಒಂದು ಡೆಫಿನೇಷನ್ ಏನಿದೆ ಅಂತ ನೋಡೋಣ. ಎಜುಕೇಷನ್ ಹ್ಯಾಸ್ ಬೀನ್ ಇಂಟರ್ಪ್ರಿಟೇಟೆಡ್ ಆ್ಯಸ್ ಸಮಥಿಂಗ್ ವಿಚ್ ಮೇಕ್ಸ್ ಅ ಮ್ಯಾನ್ ಸೆಲ್ಫ್ ರಿಲಯಂಟ್ ಆ್ಯಂಡ್ ಸೆಲ್ಫ್ಲೆಸ್. ನೋಡಿ, ಎಜುಕೇಷನ್ನ ನಾವು ಯಾವ ರೀತಿ ವರ್ಣಿಸಿದ್ದೀವಪ್ಪ ಋಗ್ವೇದದಲ್ಲಿ ಅಂತಂದರೆ, ಮನುಷ್ಯನನ್ನು ಸೆಲ್ಫ್ ರಿಲಯಂಟ್ ಮತ್ತು ಸೆಲ್ಫ್ಲೆಸ್ ಆಗಿ ಪರಿವರ್ತಿಸೋ ಒಂದು ಕೆಲಸನ ನಾವಿಲ್ಲಿ ಎಜುಕೇಷನ್ ಮಾಡುತ್ತೆ ಅನ್ನೋದನ್ನು ನಾವಿಲ್ಲಿ ಋಗ್ವೇದದಲ್ಲಿ ನೋಡ್ತಾ ಇದ್ದೀವಿ. ಸೆಲ್ಫ್ ರಿಲಯಂಟ್ ಅಂತಂದರೆ ಅವನು ಬೇರೆ ಯಾರನ್ನೂ ಕೂಡ ತನಗೋಸ್ಕರ ಅವ್ರು ಇದನ್ನು ಮಾಡಬೇಕು, ಅವ್ರು ಅದನ್ನು ಮಾಡಬೇಕು ಅಂತ ಬಯಸದೆ ತನಗೇನು ಬೇಕೋ ಅದನ್ನು ತಾನು ಮಾಡ್ಕೊಬೇಕು. ಜೊತೆಗೆ ಸೆಲ್ಫ್ಲೆಸ್ ಅಂದ್ರೇನು? ತನ್ನನ್ನಷ್ಟನ್ನೇ ಕಾನ್ಸಂಟ್ರೇಟ್ ಮಾಡಿ ತನಗೋಸ್ಕರನೇ ಎಲ್ಲದನ್ನು ಮಾಡ್ಕೊಳ್ತಾರಲ್ವ, ಆ ರೀತಿ ಮಾಡಬಾರ್ದು ಅಂತೇಳಿ ಹೇಳ್ತಾ ಇರೋದು. ಅವನ ಕೆಲಸಗಳನ್ನ ಅವ್ನು ಮಾಡ್ಕೊಬೇಕು, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಜೊತೆಗೆ ಅವನಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರನೇ ಅವ್ನು ಮಾಡ್ಕೊಳ್ಳೋದು ಕೂಡ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಅವನ ಕೆಲಸನ ಅವ್ನು ಮಾಡಿಕೊಂಡು ಬೇರೆಯವ್ರಿಗೂ ಸಹಾಯ ಆಗೋ ರೀತಿಯಲ್ಲಿ ಒಬ್ಬ ಮನುಷ್ಯ ನಡ್ಕೊಳ್ಬೇಕು. ಆ ರೀತಿಯ ಒಂದು ಗುಣಗಳನ್ನ ಆ ಮನುಷ್ಯ ಪಡ್ಕೊಳ್ಬೇಕು. ಈ ರೀತಿಯಾಗಿ ಆ ಮನುಷ್ಯನ ಮಾಡೋದು ಶಿಕ್ಷಣ ಅಂತ ಹೇಳ್ಬಿಟ್ಟು ನಾವು ಋಗ್ವೇದದಲ್ಲಿರೋದನ್ನು ನೋಡಬಹುದು. ಇನ್ನು ಉಪನಿಷತ್ತುಗಳಲ್ಲಿ ಏನಿದೆ ಅಂತ ನೋಡೋಣ. ಓಕೆ, ಎಜುಕೇಷನ್ ಈಸ್ ದ್ಯಾಟ್ ಹೂಸ್ ಎಂಡ್ ಪ್ರಾಡಕ್ಟ್ ಈಸ್ ಸಾಲ್ವೇಷನ್. ಉಪನಿಷತ್ತಲ್ಲಿ ಏನಿದೆ, ಯಾವ ಒಂದು ಕ್ರಿಯೆಯ ಕೊನೆಯಲ್ಲಿ ಅಥವಾ ಪ್ರಾಡಕ್ಟ್ ಅಂದರೆ ಯಾವುದಾದ್ರೂ ಒಂದು ಕ್ರಿಯೆ ನಡೆದಾಗ ಅದರಿಂದ ಬಂದಿರೋಂಥ ಉತ್ಪಾದನೆ ಏನಾಗಿದೆ? ಮುಕ್ತಿ. ಸ್ಯಾಲ್ವೇಷನ್ ಅಂದರೆ ಮುಕ್ತಿಯನ್ನು ಪಡೆಯೋದು. ಎಜುಕೇಷನ್ ಅನ್ನೋದು ನಮ್ಮ ಎಲ್ಲ ಒಂದು ಕೆಲಸ ಕಾರ್ಯಗಳ ಎಂಡಲ್ಲಿ ನಮಗೇನು ಮುಕ್ತಿ ಅಂತ ಸಿಗುತ್ತಲ್ವಾ, ಸೊ ಅದನ್ನು ಪಡಿಬೇಕಂದ್ರೆ ನಾವು ಎಜುಕೇಷನ್ನ ಪಡ್ಕೊಬೇಕು ಅಂತೇಳಿ ಉಪನಿಷತ್ತಲ್ಲಿ ಹೇಳಿರೋದನ್ನು ನೋಡ್ತಾ ಇದ್ದೀವಿ. ಇನ್ನು ಪಾಣಿನಿಯವರು ಏನು ಹೇಳಿದ್ದಾರೆ ಅಂತ ನೋಡೋಣ. ಎಜುಕೇಷನ್ ಮೀನ್ಸ್ ದ ಟ್ರೈನಿಂಗ್ ವಿಚ್ ಒನ್ ಗೆಟ್ಸ್ ಫ್ರಮ್ ನೇಚರ್. ಪಾಣಿನಿಯವರು ಏನು ಹೇಳಿದ್ದಾರೆ ನೋಡಿ, ಎಜುಕೇಷನ್ನ ಅರ್ಥ ಏನಪ್ಪ ಅಂತಂದರೆ ಟ್ರೈನಿಂಗ್, ತರಬೇತಿಯನ್ನು ನೀಡೋದು. ಏನಕ್ಕೆ? ಫ್ರಮ್ ಒನ್ ಗೆಟ್ಸ್ ಫ್ರಮ್ ನೇಚರ್. ಪ್ರಕೃತಿಯಿಂದ ನಾವೇನು ಪಡ್ಕೊಂಡಿದ್ದೀವಲ್ವಾ, ಸೊ ಅದನ್ನು ನಾವು ತರಬೇತಿಯನ್ನು ನೀಡೋದ್ರ ಮೂಲಕ ಶಿಕ್ಷಣನ ಕೊಡೋದು ಅಂತೇಳಿ ಪಾಣಿನಿಯವರು ಹೇಳ್ತಾ ಇದ್ದಾರೆ. ಪಾಣಿನಿ ಪ್ರಕಾರ ಎಜುಕೇಷನ್ ಅಂದ್ರೇನು?
ಟ್ರೈನಿಂಗ್, ತರಬೇತಿ ನೀಡೋದು. ಯಾವ ತರಬೇತಿ? ನೇಚರಿಂದ ನಾವೇನು ಪಡ್ಕೊಂಡಿದ್ದೀವಲ್ವ ಅದನ್ನು ನಾವು ನಮ್ಮ ನೆಕ್ಸ್ಟ್ ಜನ್ರೇಷನ್ಗಳಿಗೆ ಪಾಸ್ ಮಾಡ್ತಾ ಹೋಗೋದೇ ಆಗಿರುತ್ತೆ, ಟ್ರೈನಿಂಗ್ ಆಗಿರುತ್ತೆ. ಓಕೆನಾ? ಅದನ್ನು ಕೂಡ ನಾವು ಶಿಕ್ಷಣ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ನಮ್ಮ ತಂದೆ ತಾಯಿಗಳು ನಮಗೆ ಏನೋ ಕೆಲವೊಂದು ವಿಷಯಗಳನ್ನ ಹೇಳಿರ್ತಾರೆ, ಅವರಿಗೆ ಅವ್ರ ತಂದೆ ತಾಯಿಗಳಿರ್ತಾರೆ. ಈ ರೀತಿ ಅವ್ರ ಮಕ್ಕಳನ್ನ ಟ್ರೈನ್ ಮಾಡ್ತಾ ಇರ್ತಾರೆ. ಅವರಿಗೆ ಆ ಪೂರ್ವಜರಿಗೆ ಹೆಂಗೆ ಅವರು ಪ್ರಕೃತಿಯಿಂದ ಅವರು ಪಡ್ಕೊಂಡಿರ್ತಾರೆ ಕೆಲವೊಂದು ವಿಷಯಗಳನ್ನ, ಅದನ್ನು ಅವ್ರ ಮಕ್ಕಳಿಗೆ ಈ ರೀತಿ ಜನ್ರೇಷನ್ ಟು ಜನ್ರೇಷನ್ ನಾವು ಟ್ರೈನಿಂಗ್ನ ನೀಡ್ತಾ ಕಲಿಸ್ತಾ ಹೋಗೋದು ಕೂಡ ಎಜುಕೇಷನ್ ಅನ್ನೋದೇ ಆಗಿದೆ ಅಂತ ಇದರ ಅರ್ಥ. ಇನ್ನು ಹರ್ಬರ್ಟ್ ಅವರ ಪ್ರಕಾರ ನೋಡೋಣ. ಎಜುಕೇಷನ್ ಈಸ್ ದ ಡೆವಲಪ್ಮೆಂಟ್ ಆಫ್ ಗುಡ್ ಮಾರಲ್ ಕ್ಯಾರೆಕ್ಟರ್. ನೋಡಿ, ಒಂದು ಒಳ್ಳೆಯ ನೈತಿಕ ಗುಣದ ಬೆಳವಣಿಗೆನ ನಾವಿಲ್ಲಿ ಶಿಕ್ಷಣ ಅಂತ ಕರಿತೀವಿ ಅಂತ ಹೇಳ್ಬಿಟ್ಟು ಹರ್ಬರ್ಟ್ ಅವರು ಕೊಟ್ಟಿರೋ ಡೆಫಿನೇಷನಲ್ಲಿ ನೋಡಬಹುದು. ಓಕೆ, ವಿಲ್ ಸಿ ದ ನೆಕ್ಸ್ಟ್ ಡೆಫಿನೇಷನ್. ಟಿ.ಪಿ. ನನ್ ಅವರ ಪ್ರಕಾರ ನೋಡಿ, ಎಜುಕೇಷನ್ ಈಸ್ ಕಂಪ್ಲೀಟ್ ಡೆವಲಪ್ಮೆಂಟ್ ಆಫ್ ದ ಇಂಡಿವಿಜುವಾಲಿಟಿ ಆಫ್ ದ ಚೈಲ್ಡ್ so that he can make an original contribution to human life according to best of his capacity. ಟಿ.ಪಿ. ನನ್ ಅವರು ಎಜುಕೇಷನ್ನ ಅವರು ಯಾವ ರೀತಿ ವ್ಯಾಖ್ಯಾನಿಸಿದ್ದಾರೆ ಅಂತ ನೋಡೋದಾದರೆ, ಎಜುಕೇಷನ್ ಅನ್ನೋದು ಒಂದು ಮಗುವಿನಲ್ಲಿ ಏನು ಅದು ಒಂದು ವೈಯಕ್ತಿಕತೆ ಇರುತ್ತಲ್ವ, ಇಂಡಿವಿಜುವಲಿಟಿ ಇರುತ್ತಲ್ವ ಒಂದು ಮಗುವಿನಲ್ಲಿ, ಅದನ್ನು ಕಂಪ್ಲೀಟಾಗಿ ಡೆವಲಪ್ಮೆಂಟ್ ಮಾಡಿ ಅದರ ಮುಖಾಂತರ ಏನು ಹ್ಯೂಮನ್ ಲೈಫ್ಗೆ, ಮನುಷ್ಯನ ಜೀವನಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ನೀಡೋ ರೀತಿಯಲ್ಲಿ ಮಾಡೋದು. ಅವನಲ್ಲಿರ್ತಕ್ಕಂಥ ಸಾಮರ್ಥ್ಯದಲ್ಲಿ ಉತ್ತಮವಾಗಿರೋದನ್ನು ಅವನು ಮನುಷ್ಯನ ಜೀವನದಲ್ಲಿ ಅವನು ಕಾಂಟ್ರಿಬ್ಯೂಟ್ ಮಾಡೋದು, ಅವನ ಕೊಡುಗೆಯನ್ನು ನೀಡೋ ರೀತಿ ಅವನ ಇಂಡಿವಿಜುವಲಿಟಿನ ಡೆವಲಪ್ಮೆಂಟ್ ಮಾಡೋದನ್ನೇ, ಕಂಪ್ಲೀಟಾಗಿ ಡೆವಲಪ್ ಮಾಡೋದನ್ನು ಎಜುಕೇಷನ್ ಅಂತ ನಾವು ಹೇಳ್ಬೋದು ಅಂತೇಳಿ ಟಿ.ಪಿ. ನನ್ ಅವರು ಹೇಳಿರೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಒನ್ ಪೆಸ್ಟಾಲೋಸಿ ಇವ್ರ ಪ್ರಕಾರ. ಆ್ಯಂಡ್ ಸ್ಟೂಡೆಂಟ್ಸ್, ನೀವೇನು ನೋಡ್ತಾ ಇದ್ದೀರಾ, ನಾವು ಇದು ಎಮರ್ಜಿಂಗ್ ಇಂಡಿಯನ್ ಎಜುಕೇಷನ್ ಟೆಕ್ಸ್ಟ್ ಬುಕ್ಕಿಂದ ಚೂಸ್ ಮಾಡಿಕೊಂಡು ಓದ್ತಾ ಇದ್ದೀವಿ. ಪೆಸ್ಟಾಲೋಸಿ ಅವರ ಪ್ರಕಾರ ನೋಡೋಣ. ಎಜುಕೇಷನ್ ಈಸ್ ದ ನ್ಯಾಚುರಲ್, ಹಾರ್ಮೋನಿಯಸ್ ಆ್ಯಂಡ್ ಪ್ರೋಗ್ರೆಸಿವ್ ಡೆವಲಪ್ಮೆಂಟ್ ಆಫ್ ಮ್ಯಾನ್ಸ್ ಇನ್ನೇಟ್ ಪವರ್ಸ್. ನೋಡಿ, ಇದರರ್ಥ ಏನಪ್ಪ ಅಂದರೆ, ಒಬ್ಬ ಮನುಷ್ಯನಲ್ಲಿ ಆಲ್ರೆಡಿ ಇರ್ತಕ್ಕಂಥ ಪವರ್ಸ್ನ ನಾವು ನ್ಯಾಚುರಲ್ ಆಗಿ, ಓಕೆ, ಅವನು ಯಾವ ರೀತಿ ಇರ್ತಾನೋ ಅದೇ ರೀತಿಯಲ್ಲೇ ಅವನ್ನ ಉತ್ತಮ ಪಡಿಸುವಂಥ ಕೆಲಸನ ಎಜುಕೇಷನ್ ಮಾಡೋದನ್ನೇ ನಾವು ಎಜುಕೇಷನ್ ಅಂತ ಹೇಳ್ತೀವಿ ಅಂತೇಳಿ ಪೆಸ್ಟಾಲೋಸಿ ಅವರು ಹೇಳ್ತಾ ಇದ್ದಾರೆ. ಇನ್ನು ಸಾಕ್ರೆಟಿಸ್ ಅವ್ರ ಪ್ರಕಾರ ನೋಡೋಣ. ಎಜುಕೇಷನ್ ಮೀನ್ಸ್ the bringing out the ideas of universal validity which are latent in the mind of every man. ಇವರ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನಲ್ಲಿ, ಅಥವಾ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಪ್ಕೊಳ್ಬಹುದಾದಂತಹ ಯೂನಿವರ್ಸಲ್ ವ್ಯಾಲಿಡಿಟಿ ಹೊಂದಿರತಕ್ಕಂಥ ಐಡಿಯಾಗಳನ್ನು, ಚಿಂತನೆಗಳನ್ನು, ಯೋಚನೆಗಳನ್ನು ಹೊರತರೋದನ್ನು ನಾವು ಶಿಕ್ಷಣ ಅಂತ ಹೇಳ್ತೀವಿ ಅಂತೇಳಿ ಸಾಕ್ರೆಟಿಸ್ ಅವರು ಹೇಳೋದನ್ನು ನೋಡ್ಬೋದು. ಎಜುಕೇಷನ್ ಮೀನ್ಸ್ ದ ಬ್ರಿಂಗಿಂಗ್ ಔಟ್ ಆಫ್ ದ ಐಡಿಯಾಸ್ ಆಫ್ ಯೂನಿವರ್ಸಲ್ ವ್ಯಾಲಿಡಿಟಿ. ಅಂದರೆ ಏನು, ಸಾರ್ವತ್ರಿಕವಾಗಿ ಒಪ್ಪುವಂಥ ಐಡಿಯಾಗಳನ್ನು ನಾವು ಹೊರತರಬೇಕು ಎಜುಕೇಷನ್ ಅನ್ನೋದು. ವಿಚ್ ಆರ್ ಲ್ಯಾಟೆಂಟ್ ಇನ್ ದ ಮೈಂಡ್ ಆಫ್ ಎವ್ರಿ ಮ್ಯಾನ್. ಅವನ್ನ ನಾವು ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಏನು ಮಾಡಬೇಕು, ಅವನಲ್ಲಿ ಜಾಗೃತಿ ಮೂಡೋ ರೀತಿ, ಅವನ ಒಂದು ಮೈಂಡಲ್ಲಿ ತುಂಬೋ ರೀತಿಯಲ್ಲಿ ನಾವು ಆ ಐಡಿಯಾಸ್ಗಳನ್ನು ಏನು ಹೊರತರ್ತೀವಲ್ವ, ಇದನ್ನು ಕೂಡ ಎಜುಕೇಷನ್ ಅಂತ ಹೇಳಿ ಹೇಳ್ಬೋದು ಅಂತ ಸಾಕ್ರೆಟಿಸ್ ಅವ್ರು ಹೇಳೋದನ್ನು ನೋಡ್ತೀವಿ. ಇನ್ನು ಅರಿಸ್ಟಾಟಲ್ ಅವರ ಪ್ರಕಾರ ನೋಡೋಣ. ಎಜುಕೇಷನ್ ಇಸ್ ದ ಕ್ರಿಯೇಷನ್ ಆಫ್ ಸೌಂಡ್ ಮೈಂಡ್ ಇನ್ ಅ ಸೌಂಡ್ ಬಾಡಿ. ನೋಡಿ, ಎಜುಕೇಷನ್ ಅನ್ನೋದು ಏನು, ಒಂದು ಸೌಂಡ್ ಬಾಡಿನಲ್ಲಿ ಸೌಂಡ್ ಮೈಂಡನ್ನು ಕ್ರಿಯೇಟ್ ಮಾಡೋದು. ಸೌಂಡ್ ಬಾಡಿ ಅಂತಂದರೆ ಉತ್ತಮವಾಗಿ, ಈಗ ಸೌಂಡ್ ಅಂತಂದರೆ ಏನು, ಉತ್ತಮವಾಗಿರೋದನ್ನು ನಾವು ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಅವರು ತುಂಬ ಸೌಂಡ್ ಪಾರ್ಟಿ ಅಪ್ಪ ಅಂತ ಹೇಳ್ತೀವಲ್ವಾ. ಸೊ ಅಂದರೆ ಏನು, ಅದನ್ನು ನಾವು ಒಂಥರ ರಿಚ್ನೆಸ್, ಉತ್ತಮ ಒಂದು ಆರೋಗ್ಯಪೂರಕವಾಗಿರೋದನ್ನು ಕೂಡ ನಾವು ಹೇಳ್ಬೋದು. ಅಂದರೆ ಒಂದು ಆರೋಗ್ಯಕರವಾದ ದೇಹದಲ್ಲಿ ಆರೋಗ್ಯಕರವಾದ ಮನಸ್ಸನ್ನು ನಾವು ಕ್ರಿಯೇಟ್ ಮಾಡೋದು ಕೂಡ ಎಜುಕೇಷನ್ ಅಂತೇಳಿ ಅರಿಸ್ಟಾಟಲ್ ಅವರು ಹೇಳೋದನ್ನು ನೋಡ್ತಾ ಇದ್ದೀವಿ.
ಫ್ರೋಬೆಲ್ ಅವರ ಪ್ರಕಾರ ಎಜುಕೇಷನ್ ಈಸ್ ಲೀಡಿಂಗ್ ಔಟ್ ಆಫ್ ಹಿಡನ್ ಪವರ್ಸ್ ಇನ್ ಮ್ಯಾನ್. ನೋಡಿ, ಫ್ರೋಬೆಲ್ ಅವ್ರು ಏನು ಹೇಳ್ತಿದ್ದಾರೆ, ಮನುಷ್ಯನಲ್ಲಿ ಹುದುಗಿರುವಂತಹ ಶಕ್ತಿಗಳನ್ನು ಹೊರತಂದು ಅವನ್ನ ನಾವು ಮುನ್ನಡೆಸೋದನ್ನು ನಾವೇನು ಹೇಳ್ತೀವಿ, ಎಜುಕೇಷನ್ ಅಂತ ಹೇಳ್ತೀವಿ ಅಂತೇಳಿ ಫ್ರೋಬೆಲ್ ಅವರು ಹೇಳೋದನ್ನು ನೋಡ್ತೀವಿ. ಇನ್ನು ಪ್ಲೇಟೋ ಅವ್ರ ಪ್ರಕಾರ ಏನು ಅಂತ ನೋಡೋಣ. ಎಜುಕೇಷನ್ ಇಸ್ ದ ಬೆಸ್ಟ್ ವೇ ಆಫ್ ಟ್ರೈನಿಂಗ್ ಚಿಲ್ಡ್ರನ್ ಅಕಾರ್ಡಿಂಗ್ ಟು ದೇರ್ ಗುಡ್ ಕ್ವಾಲಿಟೀಸ್ ಆ್ಯಂಡ್ ಇನ್ಸ್ಟಿಂಕ್ಟ್ಸ್. ಎಜುಕೇಷನ್ ಇಸ್ ದ ಪವರ್ ಆಫ್ ಶೇರಿಂಗ್ ಹ್ಯಾಪಿನೆಸ್ ಆ್ಯಂಡ್ ಸಾರೋಸ್ ಈಕ್ವಲಿ. ನೋಡಿ, ಪ್ಲೇಟೋ ಅವ್ರ ಪ್ರಕಾರ ಎಜುಕೇಷನ್ ಅಂದ್ರೆ ನಾವೇನು ನೋಡ್ತಾ ಇದ್ದೀವಿ, ಎಜುಕೇಷನ್ ಇಸ್ ದ ಬೆಸ್ಟ್ ವೇ ಆಫ್ ಟ್ರೈನಿಂಗ್ ಚಿಲ್ಡ್ರನ್. ಮಕ್ಕಳನ್ನು ನಾವು ಟ್ರೈನಿಂಗ್ ಮಾಡೋದಕ್ಕೆ ಒಂದು ಬೆಸ್ಟ್ ವೇ ಎಜುಕೇಷನ್ ಅನ್ನೋದು. ಯಾವ ರೀತಿ? ಅಕಾರ್ಡಿಂಗ್ ಟು ದೇರ್ ಗುಡ್ ಕ್ವಾಲಿಟೀಸ್ ಆ್ಯಂಡ್ ಇನ್ಸ್ಟಿಂಕ್ಟ್ಸ್. ಅವರ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಒಪಿನಿಯನ್ಸ್ ಏನಿರುತ್ತೆ, ಇಂಟ್ರೆಸ್ಟ್ ಏನಿರುತ್ತೆ, ಅವರಲ್ಲಿ ಒಳ್ಳೆ ಕ್ವಾಲಿಟಿಗಳೇನಿರುತ್ತೆ, ಅವುಗಳ ಅನುಗುಣವಾಗಿ ನಾವು ಅವರನ್ನು ಬೆಸ್ಟಾಗಿ ಟ್ರೈನ್ ಮಾಡೋದು ಎಜುಕೇಷನ್ ಅಂತ ಪ್ಲೇಟೋ ಅವ್ರು ಹೇಳ್ತಾರೆ. ಅದ್ರ ಜೊತೆಗೆ ಏನು, ಇಟ್ ಈಸ್ ದ ಪವರ್ ಆಫ್ ಶೇರಿಂಗ್ ಹ್ಯಾಪಿನೆಸ್ ಆ್ಯಂಡ್ ಸಾರೋ ಈಕ್ವಲಿ. ಈಗ ಎಜುಕೇಷನ್ನು ನಾವು ನೀಡ್ತಾ ಇದ್ದೀವಿ ಅಂದರೆ ಆ ಎಜುಕೇಷನ್ ಪಡೆದಿರುವಂಥ ವ್ಯಕ್ತಿ ಅವನು ಸಂತೋಷ ಮತ್ತು ದುಃಖ ಎರಡನ್ನೂ ಅವನು ಸಮಾನಾಗಿ ಹಂಚ್ಕೊಳ್ಳೋ ಅಂಥ ಒಂದು ಶಕ್ತಿಯನ್ನು ಅವನಿಗೆ ನೀಡೋದನ್ನು ನಾವು ಎಜುಕೇಷನ್ ಅಂತ ಹೇಳ್ತೀವಿ ಅಂತ ಪ್ಲೇಟೋ ಅವರು ಹೇಳಿರೋದನ್ನು ನಾವು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಆ್ಯಡಮ್ಸ್. ಓಕೆ, ಆ್ಯಡಮ್ಸ್ ಅವರ ಪ್ರಕಾರ ನೋಡಿ, ಎಜುಕೇಷನ್ ಮೀನ್ಸ್ ದ ಡೆವಲಪ್ಮೆಂಟ್ ಆಫ್ ಡಿಸೈರ್ಡ್ ಚೇಂಜಸ್ ಇನ್ ಅ ಪರ್ಸನ್. ಓಕೆ, ಒಬ್ಬ ವ್ಯಕ್ತಿಯಲ್ಲಿ ಅವನಿಗೆ ಬೇಕಾಗಿರ್ತಕ್ಕಂಥ, ಈಗೇನು ಡಿಸೈರ್ಡ್ ಅಂತಂದರೆ ನಾವು ಬಯಸುವಂತಹ ಕೆಲವು ಬದಲಾವಣೆಗಳನ್ನು ತಗೊಂಡು ಬಂದು ಅಭಿವೃದ್ಧಿಯನ್ನು ಮಾಡೋದು, ಬೆಳವಣಿಗೆಯನ್ನು ಮಾಡೋದನ್ನು ನಾವಿಲ್ಲಿ ಎಜುಕೇಷನ್ ಅಂತ ಹೇಳ್ತೀವಿ ಅಂತ ಆ್ಯಡಮ್ಸ್ ಹೇಳ್ತಾ ಇದ್ದಾರೆ. ಅಂದರೆ ಏನು, ಒಬ್ಬ ವ್ಯಕ್ತಿಯಲ್ಲಿ ನಾವು ಬಯಸುವಂತಹ ಬದಲಾವಣೆಗಳ ಬೆಳವಣಿಗೆಯನ್ನು ನಾವಿಲ್ಲಿ ಎಜುಕೇಷನ್ ಅಂತೀವಿ ಅಂತೇಳಿ ಆ್ಯಡಮ್ಸ್ ಅವರು ಹೇಳೋದನ್ನು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಜಾನ್ ಡಿವೆ. Education is the development of all those capacities in the individual which will enable him to control his environment and fulfill his possibilities. ಜಾನ್ ಡಿಯೋ ಅವರು ಹೇಳಿರೋ ಪ್ರಕಾರ ನೋಡಿ, ಎಜುಕೇಷನ್ ಇಸ್ ದ ಡೆವಲಪ್ಮೆಂಟ್ ಆಫ್ ಆಲ್ ದೋಸ್ ಕೆಪಾಸಿಟೀಸ್ ಇನ್ ದ ಇಂಡಿವಿಜುವಲ್. ವ್ಯಕ್ತಿಯಲ್ಲಿ ಏನೇನೆಲ್ಲ ಕೆಪಾಸಿಟೀಸ್ಗಳಿದೆ ಆ ಎಲ್ಲ ಕೆಪಾಸಿಟೀಸ್ಗಳ ಡೆವಲಪ್ಮೆಂಟ್ ಮಾಡೋದು ಎಜುಕೇಷನ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ವಿಚ್ ವಿಲ್ ಎನೇಬಲ್ ಹಿಮ್ ಟು ಕಂಟ್ರೋಲ್ ಹಿಸ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫುಲ್ಫಿಲ್ ಹಿಸ್ ಪಾಸಿಬಿಲಿಟೀಸ್. ಅವನ ಎಲ್ಲ ಕೆಪಾಸಿಟಿಗಳನ್ನು ಡೆವಲಪ್ ಮಾಡಿ ಬೆಳವಣಿಗೆಯನ್ನು ಮಾಡಿ ಅವನ ಸಾಮರ್ಥ್ಯಗಳ ಬೆಳವಣಿಗೆಯ ಜೊತೆಗೆ ಅವನೇನು ಮಾಡಬೇಕು, ಆ ಒಂದು ಅವನ ಸಾಮರ್ಥ್ಯಗಳ ಬೆಳವಣಿಗೆಯ ಮೂಲಕ ಅವನೇನು ಮಾಡಬೇಕು, ಅವನ ಸುತ್ತಲಿನ ಎನ್ವಿರಾನ್ಮೆಂಟ್ನ ಪರಿಸರವನ್ನು ಅವನು ಕಂಟ್ರೋಲ್ ಮಾಡಬೇಕು. ಜೊತೆಗೇನು ಅವನಿಗೆ ಏನೇನು ಸಾಮರ್ಥ್ಯಗಳಿದೆ, ಏನೇನು ಸಾಧ್ಯತೆಗಳಿವೆ, ಅವನು ಮಾಡಬೇಕಾಗಿರುವಂಥ ಕೆಲಸಗಳು ಅವನ್ನೆಲ್ಲ ಮಾಡುವಂಥ ಶಕ್ತಿಯನ್ನು ಅವನಿಗೆ ನೀಡೋದನ್ನು ನಾವಿಲ್ಲಿ ಎಜುಕೇಷನ್ ಅಂತೀವಿ ಅಂತ ಜಾನ್ ಡಿವಿ ಅವರು ತಿಳಿಸೋದನ್ನು ನೋಡ್ತಾ ಇದ್ದೀವಿ. ಕಂಟ್ರೋಲ್ ಹಿಸ್ ಎನ್ವಿರಾನ್ಮೆಂಟ್ ಅಂದರೆ ಹೇಗೆ ಪರಿಸರ ಹಾಳಾಗದೇ ಇರೋ ರೀತಿಯಲ್ಲಿ ನಾವು ನೋಡ್ಕೊಳ್ಳೋದು ಕೂಡ ನಮಗೆ ಪರಿಸರ ವಿಜ್ಞಾನದಲ್ಲಿ ತಿಳಿಯುತ್ತಲ್ವಾ, ಅದು ಕೂಡ ಎಜುಕೇಷನ್ ಅಲ್ವಾ. ಸೊ ಈ ರೀತಿಯ ಒಂದು ಏನು ಉತ್ತಮ ಕಾರ್ಯಗಳನ್ನ ನಾವು ಮಾಡೋದಕ್ಕೆ ನಮ್ಮಲ್ಲಿರ್ತಕ್ಕಂಥ ಸಾಮರ್ಥ್ಯದ ಬೆಳವಣಿಗೆಯನ್ನು ಮಾಡೋದು ಶಿಕ್ಷಣ ಅಂತೇಳಿ ಜಾನ್ ಡಿವಿ ಅವರು ಹೇಳೋದನ್ನು ನೋಡ್ತಾ ಇದ್ದೀವಿ. ಲಾಸ್ಟ್ ಒನ್ ಏನು, ಯುನೆಸ್ಕೋ ನೀಡಿರ್ತಕ್ಕಂಥ ವ್ಯಾಖ್ಯಾನನ ನೋಡೋಣ. ಎಜುಕೇಷನ್ ಇಟ್ ಇನ್ಕ್ಲೂಡ್ಸ್ ಆಲ್ ದ ಪ್ರೋಸೆಸ್ ದಟ್ ಡೆವಲಪ್ ಹ್ಯೂಮನ್ ಎಬಿಲಿಟಿ ಆ್ಯಂಡ್ ಬಿಹೇವಿಯರ್. ಒಬ್ಬ ಮನುಷ್ಯನ ಸಾಮರ್ಥ್ಯ ಮತ್ತು ಅವನ ನಡವಳಿಕೆ ಇವೆರಡನ್ನೂ ಕೂಡ ಬೆಳವಣಿಗೆಯ ಒಂದು ಹಾದಿಯಲ್ಲಿ ತಗೊಂಡೋಗೋ ಒಂದು ಪ್ರಕ್ರಿಯೆನ ನಾವು ಎಜುಕೇಷನ್ ಅಂತ ಕರಿತೀವಿ ಅಂತ ಯುನೆಸ್ಕೋ ಅವರು ನೀಡಿರುವಂಥ ವ್ಯಾಖ್ಯಾನನ ನಾವಿಲ್ಲಿ ನೋಡಬಹುದು. ಇಷ್ಟೊತ್ತು ಹೇಳಿರೋದು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.